with the proper platform ticket. Passenger ಕೆಲವೇ ಕ್ಷಣಗಳಲ್ಲಿ प्लेटफॉर्म ಸಂಖ್ಯೆ 1ರಲ್ಲಿ ಬರಲಿದೆ. कृपया ध्यान दीजिए. गाड़ी नंबर 8661 मैंगलोर मडगांव पैसेंजर कुछ समय में प्लेटफॉर्म क्रमांक 1 पर आ रही है. ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೊಸ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಉಡುಪಿಯಿಂದ ಮುರುಡೇಶ್ವರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮುರುಡೇಶ್ವರದಲ್ಲಿರುವಂತಹ ಸೂರ್ಯನ ಅಂದರೆ ಶಿವ ಭಗವಂತನ ಸನ್ನಿಧಾನ ಹಾಗೂ ಉಡುಪಿಯಿಂದ ಮುರುಡೇಶ್ವರ ತನಕ ಹೋಗುವಂತಹ ರೈಲಿನ ಪ್ರಯಾಣ ನಿಮಗಾಗಿ ಈ ವಿಡಿಯೋದಲ್ಲಿ ನೋಡಿ. ಸುಂದರವಾದ ಟ್ರೈನ್ ಎಂಟ್ರಿ ಆಯಿತು ನಮ್ಮ ಉಡುಪಿ ರೈಲ್ವೆ ಸ್ಟೇಷನಲ್ಲಿ. ಇದೇ ನೋಡಿ, ಮಂಗಳೂರಿನಿಂದ ಹೊರಟು ಮುರುಡೇಶ್ವರ ಮೂಲಕ ಮಡ್ಗಾಂವ್ ಹೋಗುವಂತಹ ಲೋಕಲ್ ಟ್ರೈನ್. ಇದರಲ್ಲಿ ತುಂಬ ರೇಟ್ ತುಂಬ ಕಡಿಮೆ ಇರ್ತದೆ. ನೀವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಎಲ್ಲಿಗಾದರೂ ಹೋಗುವಂಥದ್ದಿದ್ದರೆ ರೈಲಿನಲ್ಲಿ ಪ್ರಯಾಣ ಮಾಡಿ. ಉಡುಪಿ ರೈಲ್ವೆ ಸ್ಟೇಷನಿಂದ ಹೊರಡಲಿಕ್ಕೆ ಶುರು. ಇಲ್ಲಿ ನೋಡಿ, ಉಡುಪಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನೋಡಿ ಸ್ನೇಹಿತರೆ, ಇದೆ ಉಡುಪಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್. ನಮ್ಮ ಟ್ರೈನ್ ಉಡುಪಿಯಿಂದ ಮಡ್ಗಾಂವ್ ಹೋಗ್ತಿದೆ. ಇದು ಮಂಗಳೂರು ಸೆಂಟ್ರಲಿಂದ ಮಡ್ಗಾಂವ್ ಹೋಗುವಂಥ ಟ್ರೈನು, ಉಡುಪಿ ರೈಲ್ವೆ ಸ್ಟೇಷನ್ ಇದು. ರೈನಿ ಸೀಸನಲ್ಲಿ ಸೂಪರ್ ಆಗುತ್ತೆ ಈ ಜರ್ನಿ. ಇದೆ ಉಡುಪಿ ರೈಲ್ವೆ ಸ್ಟೇಷನ್ ನೋಡಿ ಸ್ನೇಹಿತರೆ, ಉಡುಪಿ ರೈಲ್ವೆ ಸ್ಟೇಷನ್ ಇದು. ಸ್ನೇಹಿತರೆ, ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಉಡುಪಿಯಲ್ಲಿ ಕಂಡಂತ ಸುಂದರ ನೋಟ ಇದೆ ನೋಡಿ. ಉಡುಪಿಯಲ್ಲಿರುವಂತಹ ಹಳ್ಳಿ ಪ್ರದೇಶ, ಇಲ್ಲಿ ಕೃಷಿ ಕೈಗಾರಿಕೆಗಳಾಗ್ಲಿ, ಕೃಷಿಯಲ್ಲಿ ಉತ್ತೇಜನ ಕೊಡ್ತಾರೆ. ಇಲ್ಲಿ ಕೃಷಿ ಕಾರ್ಯಗಳೆಲ್ಲ ನಡೀತಾವೆ ನೋಡಿ ಸ್ನೇಹಿತರೆ. ನಮ್ಮ ಟ್ರೈನು ಉಡುಪಿಯಿಂದ ಬಿಟ್ಟು ಬಾರ್ಕೂರ್ಗೆ ಲೂಪ್ ಲೈನ್ ಬಂದಾಯ್ತು. ಇದೇ ನೋಡಿ ಸ್ನೇಹಿತರೆ, ಬಾರ್ಕೂರ್ ರೈಲ್ವೆ ಸ್ಟೇಷನ್. ಎಷ್ಟು ಜನ ಇದ್ದಾರೆ ಇಲ್ಲಿ? ತುಂಬಾ ಜನ ಇದ್ದಾರೆ ಬಾರ್ಕೂರ್ ರೈಲ್ವೆ ಸ್ಟೇಷನ್ ಅಲ್ಲಿ. ಇದು ಜನರಲ್ ಟ್ರೈನ್ ಆಗಿರೋದ್ರಿಂದ ಲೋಕಲ್ ಟ್ರೈನ್, ಇದ್ರಲ್ಲಿ ತುಂಬ ಜನ ಬರ್ತಾರೆ. ಇದು ಪ್ರೈಸ್ ಕಂಪೇರ್ ಮಾಡುವಾಗ ಬಸ್ನಲ್ಲಿ ತುಂಬ ಕಡಿಮೆ ಅದಲ್ಲ, ಸೊ ಹತ್ತಿರ ಇರುವವರು ಸ್ವಲ್ಪ ಇದಕ್ಕೆ ಪ್ರಿಪೇರ್ ಕೊಡ್ತಾರೆ. ಬಾರ್ಕೂರ್ ರೈಲ್ವೆ ಸ್ಟೇಷನ್ ಇದೆ ನೋಡಿ. ಒಮ್ಮೆ ಉಡುಪಿಗೆ ನೀವು ವಿಸಿಟ್ ಮಾಡಿ, ತುಂಬ ಇದೆ, ಚಂದ ಇದೆ. ಉಡುಪಿ ಹಳ್ಳಿ ಸಿಟಿಗಳಾಗಲಿ ಚಂದ ಇದೆ. ಉಡುಪಿ ರೈಲ್ವೆ ಸ್ಟೇಷನ್ಗಳಾಗಲಿ ಉಡುಪಿಯಿಂದ ಬರುವಂಥದ್ದು ಸಿಟಿನ ಸ್ವಲ್ಪ ಹೊರಗಡೆ ಇದ್ದಾರೆ. ಸ್ನೇಹಿತರೆ, ಇದೆ ನೋಡಿ ಬಾರ್ಕೂರ್ ರೈಲ್ವೆ ಸ್ಟೇಷನ್. ಮಳೆ ಹನಿಗೆ ಬರ್ತಾ ಇದೆ, ನಿಧಾನ ಮಳೆ ಶುರು ಆಗಿದೆ. ಬಾರ್ಕೂರ್ ರೈಲ್ವೆ ಸ್ಟೇಷನ್ ಬರ್ತಾ ಇದ್ದಂತೆ ಇಲ್ಲಿ ನೋಡಿ, ಮಳೆ ವಾತಾವರಣ ಬಾರ್ಕೂರ್ ಉಡುಪಿಯಲ್ಲೇ. ಚಂದ ವಾತಾವರಣ ಉಡುಪಿಯಲ್ಲಿನ ಮಳೆ ಹನಿಗಳೇ ನೋಡಿ. ಸುಂದರವಾದ ಮಳೆ ಹನಿಗಳ ನಡುವೆ ನಮ್ಮ ರೈಲಿನ ಪ್ರಯಾಣ ಮುಂದುವರಿತಾ ಇದೆ. ಸೂರ್ಯನು ಮೋಡಗಳ ನಡುವೆ ಮರೆಮಾಚಿ ಹೋದನು. ರೈಲು ಪ್ರಯಾಣ ಸುಖಕರ, ಆರಾಮದಾಯಕ. ನೋಡಿ ಸ್ನೇಹಿತರೆ, ಮಳೆಗಾಲದಲ್ಲಿ ಎಷ್ಟು ಚಂದ ನಮ್ಮ ಉಡುಪಿ. ಗದ್ದೆ ಕೆಲಸಗಳೆಲ್ಲ ಶುರುವಾಗಿದೆ. ಮಳೆ ನೀರು ಗದ್ದೆಯಲ್ಲಿ ನಿಂತಿರುವುದು ನೀವು ಕಾಣಬಹುದು. ಸೂರ್ಯ ಮೋಡದಿಂದ ಹೊರಬಂದು ಚಂದದ ವಾತಾವರಣ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡಿ, ನಮ್ಮ ಲೋಕಲ್ ಟ್ರೈನ್ ಎಷ್ಟು ಸ್ಪೀಡ್ ಹೋಗ್ತೀವಿ ನೋಡಿ. ಎಕ್ಸ್ಪ್ರೆಸ್ ಟ್ರೈನ್ಗೆ ಕಾನ್ಫಿಡೆನ್ಸ್ ಕೊಡುವಷ್ಟು ಸ್ಪೀಡ್ ಆಗಿ ಹೋಗ್ತದೆ. ನಮ್ಮ ಈ ಪ್ರಯಾಣ ಮಲೆನಾಡು ಸಿರಿಯಲ್ಲಿ ಬೆಟ್ಟ ಗುಡ್ಡಗಳ ನಡುವಿನ ಪ್ರಯಾಣ, ರೈಲ್ವೆ ಹಾದಿಯ ಪ್ರಯಾಣ. ನಾಳೆ ನೋಡಿ, ನಮ್ಮ ಮುಂದಿನ ನಿಲ್ದಾಣ ಕುಂದಾಪುರ.
ಸ್ಥಳೀಯ ಕಾಲುವೆ ಅದು ನೀರು ಹರಿಲಿಕ್ಕೆ. ಇಲ್ಲಿ ನೋಡಿ ಮುಂದಿನ ನಿಲ್ದಾಣ ಕುಂದಾಪುರದ ಕಡೆಗೆ. ಮಲೆನಾಡಿನ ಪ್ರಯಾಣ, ಮಳೆ ಕಾಲದಲ್ಲಿ ತುಳುನಾಡಿನ ಪ್ರಯಾಣ. WDG42278 ನಂಬರ್ ಗಾಡಿ ನೋಡಿ ಕುಂದಾಪುರ ರೈಲ್ವೆ ಸ್ಟೇಷನ್ ಅಲ್ಲಿದೆ. ಮತ್ಸ್ಯಗಂಧ ಉಡುಪಿದು ಮತ್ಸ್ಯಗಂಧ ಗೊತ್ತಲ್ಲ ನಿಮ್ಗೆ, ಬೆಸ್ಟ್ ಫೇಮಸ್ ಅಂತ ಹೇಳಿ. ಲೋಕಮಾನ್ಯ ತಿಲಕ್ ಮುಂಬೈಯಿಂದ ಮಂಗಳೂರಿಗೆ ಪ್ರತಿನಿತ್ಯ ಪ್ರಯಾಣ ಮಾಡುವಂತ ಮತ್ಸ್ಯಗಂಧ. ಕುಂದಾಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ಸ್ಯಗಂಧ ಕ್ರಾಸಿಂಗ್ ಆಗ್ತಿದೆ. ಇದೆ ನೋಡಿ ಕುಂದಾಪುರ ರೈಲ್ವೆ ಸ್ಟೇಷನ್. ತುಂಬಾ ಜನ ಇದ್ದಾರೆ. ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಗೂಡ್ಸ್ ಟ್ರೈನು ತುಗ್ಲಕಾಬಾದ್ ಅಂದ್ರೆ ನಾರ್ತ್ ಇಂದ ಬರುವಂಥದ್ದು. 32063 ಇದೆ. ಅದೇ ಮುಂದ್ಗಡೆ ನೋಡಿ ತಿರುವನಂತಪುರದಿಂದ ಡೆಲ್ಲಿಯಿಂದ ಬರುವಂಥ ಟ್ರೈನ್ ನಿಜಾಮುದ್ದೀನಿಂದ. ತಿರುವನಂತಪುರಂ ನಿಜಾಮುದ್ದೀನ್ ಟ್ರೈನ್ ಕ್ರಾಸ್ ಆಗೋಯ್ತು. ನಾವು ಕುಂದಾಪುರದಿಂದ ಹೊರಟ್ವಿ. ಅದಕ್ಕೂ ಕೂಡ ಸಿಗ್ನಲ್ ಇಲ್ಲ. ಅಂದ್ರೆ ಇದು ಕೊಂಕಣ ರೈಲ್ವೆ ಅಲ್ಲ, ಅತಿ ಸುಂದರವಾದ ರೈಲ್ವೆ ಟ್ರ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಸಿಂಗಲ್ ಲೈನ್ ಇರುವಂಥದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು, ಆದ್ರೆ ಅತ್ಯುತ್ತಮವಾಗಿ ಎಲ್ಲಾ ಪ್ರದೇಶಗಳನ್ನು ನೋಡ್ಕೊಂಡು ಹೋಗಿ ಮುಂದೆ ಸಾಗ್ತಾ ಇರ್ಬೋದು. ಬೇರೆ ಕಡೆ ಎಲ್ಲ ಇದೆಲ್ಲ ಸಿಗಲ್ಲ, ಹೋಗ್ತಾ ಇರ್ತದೆ ಟ್ರೈನ್ ಸೂಪರ್ ಫಾಸ್ಟ್ ಆಗಿ. ಇದು ನೋಡಿ ಸುಂದರ ವಾತಾವರಣ ಉಡುಪಿ ಅಂತದ್ದು. ಕೊಂಕಣ ರೈಲ್ವೆಯಲ್ಲಿ ಸಾಗ್ತಾ ಇರ್ಬೋದು. ಇಲ್ಲೇ ಇದೆ ರೋಡು ನೋಡಿ, ಕುಂದಾಪುರದಿಂದ ಮುಂದೆ ಹೋಗುವಂಥದ್ದು. ಹಳ್ಳಿಗಾಡು ಪ್ರದೇಶ. ನೀವು ಕೊಂಕಣ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಹಳ್ಳ ಕೊಳ್ಳ, ನದಿಗಳು, ಕೆರೆಗಳು ಪ್ರತಿಯೊಂದನ್ನು ನೋಡ್ಬೋದು. ಇಂಥ ಸುಂದರ ವಾತಾವರಣ ಆಗ್ಲಿ ಪರಿಸರ ಎಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ನಿಮ್ಗೆ? ಇಲ್ಲಿ ನೋಡಿ, ಎಷ್ಟು ಚಂದ ಅಲ್ವಾ ನಮ್ಮ ಕೊಂಕಣ ರೈಲ್ವೆ. ನೀವು ಬಸ್ಸಲ್ಲಿ ಹೋದ್ರೆ ಇಷ್ಟು ಸುಂದರವಾಗಿ ನೋಡ್ಲಿಕ್ಕೆ ಆಗತ್ತಾ? ಚಾನ್ಸೇ ಇಲ್ಲ. ಹಾಲಾಡಿ ನದಿ ಅಂತೆ, ನದಿ ಹೆಸರು ಹಾಲಾಡಿ ನದಿ. ಕುಂದಾಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ಸ್ಯಗಂಧ ಕ್ರಾಸಿಂಗ್ ಆಗ್ತಿದೆ ನೋಡಿ. ಮುಂದ್ಗಡೆ ಮತ್ಸ್ಯಗಂಧ ಎಕ್ಸ್ಪ್ರೆಸ್. ಹಾಗೆ ಇಲ್ಲಿ ಮಿಡ್ಲಲ್ಲಿ ಇದೆ ಮಾಲ್ಗಾಡಿ, ಅಂದ್ರೆ ಗೂಡ್ಸ್ ಟ್ರೈನು. ಮಂಗಳೂರು ಸೆಂಟ್ರಲ್ ಇಂದ ಲೋಕಮಾನ್ಯ ತಿಲಕ್ ಹೋಗುವಂತ ಮತ್ಸ್ಯಗಂಧ ಎಕ್ಸ್ಪ್ರೆಸ್. ತುಂಬಾನೇ ಜನ ಈ ಅಂದ್ರೆ ಮತ್ಸ್ಯಗಂಧ ಟ್ರೈನ್ ಅನ್ನು ಪ್ರಿಪೇರ್ ಮಾಡ್ತಾರೆ ಬಾಂಬೆ ಹೋಗೋಕ್ಕೆ. ಇದೊಂದು ಮುಂಚೆಯಿಂದ ಹೊರಟಿರುವಂಥ ಟ್ರೈನು. 1994 ಉಡುಪಿ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿತ್ತು. ಆವಾಗಿಂದ ಮತ್ಸ್ಯಗಂಧ ಟ್ರೈನ್ ಜರ್ನಿ ಮಾಡ್ತಾ ಇದೆ. ಮುಂದ್ಗಡೆ ಟ್ರೈನ್ ಈಗ ಬರ್ಲಿಕ್ಕಿದೆ. ತಿರುವನಂತಪುರಂ ನಾರ್ತ್, ಅದ್ರ ಮುಂದ್ಗಡೆ ಹೋಗಿತ್ತು ತಿರುವನಂತಪುರಂ ಸೆಂಟ್ರಲ್. ಈಗ ನಮ್ಮ ಜನರಲ್ ಟ್ರೈನ್ಗೆ, ಲೋಕಲ್ ಟ್ರೈನ್ ಕ್ರಾಸ್ ಆಗ್ಲಿಕ್ಕೆ ಬರ್ತಿದೆ. ತಿರುವನಂತಪುರಂ ನಾರ್ತ್ ನಿಜಾಮುದ್ದೀನಿಂದ ಡೆಲ್ಲಿಯಿಂದ ಬರುವಂಥದ್ದು. ಬರ್ತಾ ಇದೆ ತಿರುವನಂತಪುರಂ ನಾರ್ತ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಡೆಲ್ಲಿಯಿಂದ ನಿಜಾಮುದ್ದೀನ್ ಕೇರಳಕ್ಕೆ. ಏನ್ ಸ್ಪೀಡ್ ಗುರು! ಓಹೋ, 22113 ನ್ಯೂ ಡೆಲ್ಲಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್, ಕೇರಳ ಡೆಲ್ಲಿ. ಸೇನಾಪುರ ರೈಲ್ವೆ ಸ್ಟೇಷನ್ ಕ್ರಾಸಿಂಗ್. ವಾವ್, ಸೌಂಡ್ ನೋಡ್ ಗುರು. ಇದು ಕೂಡ ಒಂದು ಚಿಕ್ಕದಾದ ರೈಲ್ವೆ ಸ್ಟೇಷನ್ ಬೀಜೂರು. ಇಲ್ಲಿ ಟೀ ಸ್ಟಾಲ್ ಆಗ್ಲಿ ಎಂಥದ್ದು ಕೂಡ ಸಿಗಲ್ಲ ನಿಮ್ಗೆ. ಜಸ್ಟ್ ನಮ್ ಲೋಕಲ್ ಟ್ರೈನ್ ಮಾತ್ರ ಹೋಗ್ತದೆ ಇಲ್ಲಿ ಸ್ಟಾಪ್ ಕೊಡುವಂಥದ್ದು, ಬೇರೆ ಯಾವ್ದು ಟ್ರೈನ್ಗಳು ಕೊಡಲ್ಲ. ಆದ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕ್ಯಾಂಟೀನ್ ಆಗಲಿ ಏನು ಕೂಡ ಸಿಗಲ್ಲ ನಿಮಗೆ. ಜಸ್ಟ್ ಒಂದು ಬರ್ಬೋದು ಅಷ್ಟೇ ಈ ರೈಲ್ವೆ ಸ್ಟೇಷನ್. ನೋಡಿ ಸ್ನೇಹಿತರೆ, ಭಟ್ಕಳಕ್ಕೆ ನಮ್ಮ ರೈಲಿನ ಪ್ರಯಾಣ.
ಬಂದಾಗಿದೆ ಭಟ್ಕಳಕ್ಕೆ. ಮಳೆಯಲ್ಲಿ ಮೊಬೈಲ್ ಹೊರಗೆ ಹಾಕುವಂತಿಲ್ಲ, ಅಷ್ಟು ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ. ಭಟ್ಕಳದಲ್ಲಿ ಭಟ್ಕಳಕ್ಕೆ ನಮ್ಮ ಟ್ರೈನ್ ಬಂದಾಯ್ತು. ಸ್ನೇಹಿತರೆ ಇದೇ ಭಟ್ಕಳ ರೈಲ್ವೆ ಸ್ಟೇಷನ್. देखिए मालगाड़ी ಸ್ನೇಹಿತರೆ ಇದೆ ನೋಡಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಮುಂಭಾಗ. ನಾವು ಹತ್ರ ಬರ್ತಾ ಇದೆ ಪ್ಲಾಟ್ಫಾರ್ಮ್ ನಂಬರ್ 19ರಲ್ಲಿದ್ದಾವೆ. ಸೊ ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 4-5ರಲ್ಲಿ ಹೋಗಿರುತ್ತೆ. ಅಲ್ಲ ಪ್ಲಾಟ್ಫಾರ್ಮ್ ನಂಬರ್ ನೋಡಿ ಬಂದಾಯಿತು ರೈಲ್ವೆ ಸ್ಟೇಷನು. ಈ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಚಿಕ್ಕದಾದ ಶಿವನ ಸ್ಟ್ಯಾಚ್ಯೂ ಇದೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ಈ ನಮ್ಮ ರೈಲು. ಚಂದ ಅಲ್ವಾ ರೈಲು? ಮಳೆಗಾಲದಲ್ಲಿ ನೋಡ್ತಾ ಇರೋಕ್ಕೆ ಚಂದ ಗುರು, ಅಷ್ಟು ಅದ್ಭುತ ಇದೆ ನೋಡಿ ಸ್ನೇಹಿತರೆ. ಇದೇ ನೋಡಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್. ನಾವು ಉಡುಪಿಯಿಂದ ಹೊಡ್ಕೊಂಡು ಬಂದ್ವಿ ಮುರುಡೇಶ್ವರಕ್ಕೆ. ಅತಿ ಸುಂದರವಾಗಿ ಮಳೆಗಾಲದಲ್ಲಿ ನೋಡ ಸಿಗುವಂಥದ್ದು ಮುರುಡೇಶ್ವರನ ಭಗವಂತನ ಮೂರ್ತಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ನಲ್ಲಿ ಇದೆ ನೋಡಿ. ಮಳೆಗಾಲ ಅದ್ಭುತ ಮಳೆ. ಅದು ಈ ಟೈಮಲ್ಲಿ ಏನೋ ತುಂಬ ಮಳೆ ಕಡಿಮೆ ಇದೆ ಉಡುಪಿನಲ್ಲಿ. ಉಡುಪಿ ಅಂತಲ್ಲ, ಇಡೀ ಭಾರತದಲ್ಲೇ ಕಡಿಮೆ ಇದೆ ನೋಡಿ ಶಿವನ ಸುಂದರ ಮೂರ್ತಿ. ಮುರುಡೇಶ್ವರ ದೇವಸ್ಥಾನದಲ್ಲಿ ಸ್ಟೇ ಮಾಡುವಂಥವ್ರಿಗೆ ರೆಸಾರ್ಟ್ ಆಗಲಿ ಪ್ರತಿಯೊಂದು ವ್ಯವಸ್ಥೆಗಳು ದೇವಸ್ಥಾನ ಮುಂಭಾಗದಲ್ಲೇ ನಿಮಗೆ ಸಿಗುತ್ತೆ. ಸಿ ವ್ಯೂ ಇರ್ತದೆ, ಅತ್ಯಂತ ಸುಂದರವಾದದ್ದು. ನವೀನ್ ರೆಸಾರ್ಟ್ ಅಂತ ಇದೆ. ಇದೇ ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಜಗತ್ತಿನಲ್ಲಿ 2ನೇ ದೊಡ್ಡದಾದಂತಹ ಗೋಪುರ ಮುರುಡೇಶ್ವರದಲ್ಲಿರುವಂಥದ್ದು. ಜಗತ್ತಿನಲ್ಲಿ 2ನೇ ಹಿರಿದಾದ ಮೂರ್ತಿ ಭಗವಂತ ಶಿವನ ಮೂರ್ತಿ ಇರುವಂಥದ್ದು ಕೂಡ ಮುರುಡೇಶ್ವರದಲ್ಲಿ ನೋಡಿ ಸ್ನೇಹಿತರೆ. ಹಾಗೆ ನಾನು ಮುರುಡೇಶ್ವರ ದೇವಸ್ಥಾನದ ವಿಸ್ತಾರ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.